ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆ ಬೇಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹೊರಗೆ ಹೋಗ್ಲಿಕ್ಕುಂಟು. ಹೊರಗೆ ಅಂದರೆ ಮೇಕಪ್ ಉಂಟು. ಮೇಕಪ್ ಅಂದರೆ ಬ್ರೈಡಲ್ ಮೇಕಪ್ ಏನೂ ಅಲ್ಲ, ಸೈಡರ್ಸಿಗೆ ನನ್ನ ಫ್ರೆಂಡಿನ ಮನೆಗೆ ಹೋಗ್ತಾ ಇದ್ದೀನಿ. ಸೊ 7 ಗಂಟೆ ಒಳಗೆ ಅಲ್ಲಿದ್ದರೆ ಸಾಕು. ಈಗ 5:15 ಆದದಷ್ಟೇ ಗಂಟೆ. ಸೊ ಹೋಗಬೇಕಾದ್ರೆ ಮನೆಯವರಿಗೆಲ್ಲ ತಿಂಡಿ ಎಲ್ಲ ಮಾಡಿಟ್ಟು ಹೋಗಬೇಕಲ್ಲ. ಸೊ ಸ್ವಲ್ಪ ಬೇಗ ಎದ್ದು ಬನ್ನಿ. ಇವತ್ತು ನನ್ನ ಹಸ್ಬೆಂಡ್ ಮನೆಯಲ್ಲೇ ಇದ್ದಾರೆ, ಹಾಗಾಗಿ ಮೇಕಪ್ಪಿಗೆ ಹೋಗ್ತಾ ಇದ್ದೀನಿ. ಒಂದು 10-10:30 ಅಷ್ಟೊತ್ತಿಗೆ ಮನೆಗೆ ಬರ್ಬೋದು. ತಿಂಡಿ ಎಲ್ಲ ಮಾಡಿಟ್ಟು ಹೋದರೆ ಮಕ್ಕಳಿಗೆ ಅವರೇ ತಿನ್ನಿಸ್ತಾರಲ್ಲ, ಅದಕ್ಕೆ. ಸೊ ಒಂದು ಪಪ್ಪಾಯ ಹಣ್ಣಾದದಿತ್ತು, ಅದನ್ನು ಕಟ್ ಮಾಡಿ ಎಲ್ಲ ಇಟ್ಟು ಹೋಗ್ತೀನಿ. ಬೇಗ ಮನೆ ಕೆಲಸ ಎಲ್ಲ ಗುಡಿಸೋದು ಒರೆಸೋದೆಲ್ಲ ಮಾಡಿ, ಆಮೇಲೆ ತಿಂಡಿಗೆ ಅಂತ ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡಿದೆ. ಇದನ್ನು ಇಬ್ಬರು ಮಕ್ಕಳು ತಿಂತಾರೆ, ಅದಕ್ಕೆ ಇದನ್ನೇ ಮಾಡಿದೆ. ಅವರಿಗೆ ಈಸಿ ಆಗ್ತದಲ್ಲ ತಿನ್ನಿಸಲಿಕ್ಕೆ, ಅದಕ್ಕೆ. ನನ್ನ ಸಣ್ಣ ಮಗಳು ಹೇಳೋದಕ್ಕಿಂತ ಮುಂಚೆನೇ ಹೊರಡಬೇಕು, ಇಲ್ಲದ್ರೆ ಅವಳು ಎದ್ದುಬಿಟ್ರೆ ಬರ್ತೀನಿ ಅಂತ ಹಠ ಮಾಡ್ತಾಳೆ. ಸೊ ಈಗ 6 ಆಯಿತು, ಗಂಟೆ 6:15 ಆಯಿತು. ಬ್ಯಾಗ್ಸ್ ಎಲ್ಲ ನಿನ್ನೆ ರಾತ್ರಿಯೇ ರೆಡಿ ಮಾಡಿಟ್ಟಿದ್ದೆ, ಮೇಕಪ್ ಥಿಂಗ್ಸ್ ಎಲ್ಲ. ಇನ್ನು ನನ್ನ ತಂಗಿ ಬರ್ತೇನೆ ಅಂತ ಹೇಳಿದ್ದಾಳೆ, ಅವಳನ್ನು ಪಿಕ್ ಮಾಡಿಕೊಂಡು ಮದುವೆ ಮನೆಗೆ ಹೋಗಬೇಕು. 6:45 ಇಲ್ಲಿ ರೀಚ್ ಆದ್ವಿ ನಾವು ಮದುವೆ ಮನೆಗೆ. ಇದು ಮದುಮಗ, ಇವನಿಗೊಂದು ಸಣ್ಣದಾಗಿ ಟಚಪ್ ಮಾಡಿದ್ದು. ಇನ್ನು 10:15 ಮನೆಗೆ ರೀಚ್ ಆದೆ. ಮನೆಗೆ ಬಂದು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಅಂತ ಹೋದರೆ, ನನ್ನ ದೊಡ್ಡ ಮಗಳು ಮನೆ ಹಿಂದುಗಡೆ ಕಲರ್ಸ್ ಎಲ್ಲ ಇಟ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ. ಒಳಗಡೆ ಅವಳ ತಂಗಿ ಹೇಳಿದ್ದಾಳೆ ಕಲರ್ಸನ್ನೆಲ್ಲ, ಅವಳಿಗೆ ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ. ಅದಕ್ಕಾಗಿ ಅವರಪ್ಪ ಇಲ್ಲಿ ಕೂರಿಸಿದ್ದಾರೆ ಅವಳನ್ನು. ಏನಲ್ಪನು ವೃಷ್ಟಿ? दाने अल्प कुल दिन पप्पा कुल पदिने देग लाइक आपने ಗಾಳಿಗೆ. ಇನ್ನು ಮಧ್ಯಾಹ್ನ ಲಂಚಿಗೆ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿದಿತ್ತು. ಪದಾರ್ಥ ಒಂದು ಆಗಿರಲಿಲ್ಲ. ಹಿಂದಿನ ದಿನವೇ ಸ್ವಲ್ಪ ಸ್ಕ್ವಿಡ್ ಇತ್ತು, ಅದನ್ನು ಕ್ಲೀನ್ ಮಾಡಿಟ್ಟಿದ್ದೆ. ಅದನ್ನು ಬಂದು ಪಲ್ಯ ಮಾಡಿಕೊಂಡೆ. ಇನ್ನು ಮಧ್ಯಾಹ್ನದ ಊಟ ಮುಗಿಸಿ ಒಂದು ಅರ್ಧ ಗಂಟೆ ಮಲ್ಕೊಂಡು, ನಂತರ ಸಾಯಂಕಾಲ ನನ್ನ ಮಗಳಿಗೆ ಒಂದು ಪ್ರೊಸೆಷನಿಗೆ ಹೋಗ್ಲಿಕ್ಕಿತ್ತು. ಅವರದ್ದು ಕುಣಿತ ಭಜನೆ ಇತ್ತು. ಸೊ ಎಲ್ಲರೂ ಅಲ್ಲಿಗೆ ಹೊರಟ್ವಿ. ಭಜನೆ ತಂಡನೇ ಸುಮಾರಿತ್ತು, ಒಂದು 4-5 ಗ್ರೂಪ್ ಇತ್ತು. ಇದು ನಮ್ಮ ಕಡೆ ಒಂದು ಕೋಲ ಇತ್ತು, ಅದರ ಪ್ರೊಸೆಷನ್. ಇದು ನನ್ನ ಮಗಳ ಗ್ರೂಪು. ಅಂದರೆ ಅವರಲ್ಲಿ 2 ಗ್ರೂಪ್ ಉಂಟು, ಸೀನಿಯರ್ ಮತ್ತು ಜೂನಿಯರ್. ಇದು ಸೀನಿಯರ್ಸ್, ಹಾಗೆ ಎದುರಿಗೆ ಜೂನಿಯರ್ ಕೂಡ ಇದ್ದಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ನನ್ನ ಡೈಲಿ ರುಟೀನ್ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು
ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.